ಕಾಂಗ್ರೆಸ್ ಇಂಟೆಕ್ ವತಿಯಿಂದ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ, ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ಬಂದವರು ಸಂತೋಷ ಪಟ್ಟಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಂಟೆಕ್ ಕಾರ್ಯಕ್ರಮ ಅಂತ ಹೇಳುವಾಗ ಬಹಳ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಜವಾಬ್ದಾರಿ ತಗೊಂಡು ಆಲ್ ಇಂಡಿಯಾ ವರ್ಕಿಂಗ್ ಕಮಿಟಿ ಬೆಂಗಳೂರಿನಲ್ಲೇ ನಡೆಸ್ತೀವಿ ಅಂತೇಳಿ ಅವರು ಒಂದು ವರ್ಷದಿಂದ ಚಾಲೆಂಜ್ ಮಾಡ್ಕೊಂಡು ಬಂದ್ರು. ಅವರಿಗೆ ನಾವು ಸಾಥ್ ಕೊಟ್ಕೊಂಡು ಮಾಡೋಣ ಏನಾಗ್ಲಿ ಅಂತೇಳಿ ಹೇಳಿದ್ವಿ. ಇವತ್ತು ಆ ವರ್ಕಿಂಗ್ ಕಮಿಟಿ ನಾಳೆ ಇದೇ ಜಾಗದಲ್ಲಿ ನಡೀತಾ ಇದೆ. ಅದು ಪೂರ್ವಭಾವವಾಗಿ ಇವತ್ತು ಉದ್ಘಾಟನಾ ಸಮಾರಂಭ ನಡೀತು. ಉದ್ಘಾಟನಾ ಸಮಾರಂಭಕ್ಕೆ ಎಲ್ಲ ಹಿರಿಯರು ಬಂದ್ರು. ಬಹಳ ಮುಖ್ಯವಾಗಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು, ಆಲ್ ಇಂಡಿಯಾ ನಮ್ಮ ಇಂಟೆಕ್ ನ ಅಧ್ಯಕ್ಷರಾದಂತಹ ಸಂಜೀವ್ ರೆಡ್ಡಿ ಅವರು, ಅದೇ ರೀತಿಯಲ್ಲಿ ಅಭ್ಯಂತ್ಯ ಅವರು ಮತ್ತೆ ಬೇರೆ ಬೇರೆ ಮುಖಂಡರುಗಳು ಬಂದಿದ್ರು. ಅದರ ಮಧ್ಯದಲ್ಲೂ ಕೂಡ ನಮಗೆ JCTU ಜಾಯಿಂಟ್ ಸೆಂಟ್ರಲ್ ಟ್ರೇಡ್ ಯೂನಿಯನ್ ನಮಗೆ ಒಂಥರ ಖುಷಿನ ಆಯ್ತು. ಅವರು ಬಂದು ನಮ್ಮ ಕಾರ್ಯಕ್ರಮ ನೋಡಿ INTUC ಇಷ್ಟು ಅಚ್ಚುಕಟ್ಟಾಗಿ ನೀವು ಮಾಡ್ತಾ ಇದ್ದೀರಲ್ಲ ಅಂತ ಹೇಳಿ ನಮ್ಮ JCTU ನ ಕಾರ್ಮಿಕ ಸಂಘಟನೆಗಳವರು ಕೂಡ ಇದು ಮಾಡಿದ್ರು. ಕೊನೆಯಲ್ಲಿ G ಚಂದ್ರಶೇಖರ್ ಬಂದಿದ್ರು. ಕಾರ್ಯಕ್ರಮ ಉತ್ತಮವಾಗಿ ನಡೀತು. ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳು ಆಗುವವುಗಳು ಇವತ್ತು ಕರ್ನಾಟಕ ಸರ್ಕಾರ ಮಿನಿಮಮ್ ವೇಜಸ್ ಬಹಳ ಮುಖ್ಯ ಟ್ರೇಡ್ ಯೂನಿಯನ್ ಅಲ್ಲಿ. ಯಾರ್ಯಾರು ಏನು ಹೇಳ್ತಾರೆ ಅದಲ್ಲ, ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯ ಕೂಡ ಮಾಡಿಲ್ಲ ಕನಿಷ್ಠ ಕೂಲಿಯನ್ನು. ಕನಿಷ್ಠ ಕೂಲಿ 31,500 ರೂಪಾಯಿ ರಾಜ್ಯದಲ್ಲಿ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಎಲ್ಲ ಕೂಡ ಆಗಿದೆ. ಈಗ ಮ್ಯಾನೇಜ್ಮೆಂಟ್ ಇರೋರು ಹೈಕೋರ್ಟ್ಗೆ ಹೋಗಿದ್ದಾರೆ. ದುರಾದೃಷ್ಟವಶಾತ್ತು ಕಾರ್ಮಿಕರಿಗೆ ಅನುಕೂಲ ಆಗಿ ಅವ್ರಿಗೆ ಇನ್ನೂ ಸ್ಟೇ ಸಿಕ್ಕಿಲ್ಲ. ಆದ್ರೂ ಕೂಡ ಸರ್ಕಾರ ಈ ಏನ್ ಕಾನ್ಸ್ಟಿಟ್ಯೂಟ್ ಮಾಡಿ ಮಿನಿಮಮ್ ವೇಜಸ್ ಇದಾಯ್ತು ಅದನ್ನ ರೆಪ್ಟಿಕೇಶನ್ ಮಾಡಿ ಮತ್ತೊಮ್ಮೆ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಮಾತಾಡುವಾಗ ನಮ್ಮ ಅಧ್ಯಕ್ಷ ಸಂಜೀವ್ ರೆಡ್ಡಿ ಅವರು ಹೇಳಿದ್ರು, ಇವತ್ತು ಇಷ್ಟು ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಟ್ಟಿರೋದು ರಾಜ್ಯ ಸರ್ಕಾರ, ಅದು ಹಿಂತೆಗೆಯೋದು ಬೇಡ ಅಂತ ಹೇಳಿದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರೊಟ್ಟಿಗೆ ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲ ಕೂಡ ಪದಾಧಿಕಾರಿಗಳು ಸಂಪೂರ್ಣವಾದ ಬೆಂಬಲವಾದೊಂದಿಗೆ ಸುಮಾರು 800 ಕಿಲೋಮೀಟರ್ ಇಂದ ಈ ಜಾಥಾಗೆ ಬಂದಿದ್ದಾರೆ. ತಮಿಳುನಾಡು, ಕೇರಳ, ಆಂಧ್ರ, ಒರಿಸ್ಸಾ ಅವರೆಲ್ಲ ಬಂದು ಇಲ್ಲಿ ಸೇರಿದ್ದಾರೆ. ನಾಳೆ ವರ್ಕಿಂಗ್ ಕಮಿಟಿಗೆ ಆಲ್ ಇಂಡಿಯಾ ವರ್ಕಿಂಗ್ ಕಮಿಟಿ ಮೆಂಬರ್ಸ್ 300 ಜನಕ್ಕೂ ಹತ್ತಿರ ಜನ ಇಲ್ಲಿ ಭಾಗವಹಿಸಿ ಇಡೀ ರಾಷ್ಟ್ರದ ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡಿ ನರೇಂದ್ರ ಮೋದಿ ಅವರ ಕಾರ್ಮಿಕ ವಿರೋಧ ನೀತಿಗಳು ಏನು, ಜನವಿರೋಧಿ ನೀತಿಗಳು ಏನು ಅನ್ನೋದ್ರ ಬಗ್ಗೆ ನಾಳೆ ನಮ್ಮ ಕಮಿಟಿ ಚರ್ಚೆ ಮಾಡುತ್ತೆ. ಸರ್, ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ BK ಹರಿಪ್ರಸಾದ್ ಅವರ ಬಗ್ಗೆ ತಾವೇನಿದ್ದೀರಾ ಸರ್? BK ಹರಿಪ್ರಸಾದ್ ನೋಡೋದಕ್ಕೆ ಸೌಮ್ಯವಾಗಿ ಕಾಣ್ತಾನೆ, ಆದ್ರೆ ಕಠಿಣ ಹೃದಯ ಇರ್ತಕ್ಕಂಥವ್ರು. ಕಠಿಣ ಹೃದಯ ಅಂದ್ರೆ ಸಂಘಟನೆಗೆ ಇದು ನಮ್ಗೆ ಬಹಳ ಮುಖ್ಯವಾಗಿದೆ. ಯಾಕೆ ಅದು ಒಂದೇ ಅಲ್ಲ, ಇಟ್ ಈಸ್ ರೈಟ್ ಫೋರ್ಸ್ಗಳಿಗೆ ಅಟ್ಯಾಕ್ ಮಾಡೋದಕ್ಕೆ ಇವತ್ತು ಈ ರಾಜ್ಯಕ್ಕೆ ಅವರು ಬೇಕಾಗುತ್ತೆ. ಬಹಳ ನಿಮ್ಗೆ ಗೊತ್ತಾಗಲ್ಲ ರೈಟ್ ಫೋರ್ಸಸ್ ಏನು ಅಂತ ಹೇಳಿ. ಆ ರೈಟ್ ಫೋರ್ಸಸ್ ಏನು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಮಾಧ್ಯಮದವರಿಗೆ. ಆ ರೈಟ್ ಫೋರ್ಸ್ ಅನ್ನು ಹೆಂಗ್ ಧಿಕ್ಕರಿಸ್ಬೇಕು ಅನ್ನೋದು ನಮ್ಮ ಗೆಳೆಯರು ಹೇಳಿದಂಗೆ BK ಹರಿಪ್ರಸಾದ್ಗೆ ಅದು ಗೊತ್ತು. ಚಡ್ಡಿ ಹಾಕೊಂಡಿರೋರಿಗೆ ಕೋಲ್ ಕೊಡೋದು ಗೊತ್ತು, ಕೋಲ್ ಕೊಟ್ಟ ಮೇಲೆ ಕೋಲ್ ಯಾರಿಗೆ ಹೊಡಿಬೇಕು ಅನ್ನೋದು ಗೊತ್ತು. ಆ ದಿಕ್ಕಲ್ಲಿ ಹರಿಪ್ರಸಾದ್ ಕೆಲಸ ಮಾಡ್ತಾರೆ.